ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ತಾಳ್ಮೆ ಬಗ್ಗೆ DK ಸುರೇಶ್ ಅವರು ಏನು ಮಾತಾಡಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಗಂಗಾ ಬಸವರಾಜ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹೌದು, DK ಸುರೇಶ್ ಅವರು ಹೇಳಿರೋದು ಅಷ್ಟೂ ಸತ್ಯಾನೇ ಅಂತ ಹೇಳಿ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆ ನೀಡಿದರು. ಎಲ್ಲಾ ಮಿತಿ ಮೀರಿದಾಗ ಎಲ್ಲರ ಸಹನೆ ಕಟ್ಟೆ ಒಡೆಯುತ್ತೆ, ಮಿತಿ ಇರುತ್ತೆ, ಮಿತಿ ಮೀರಿದಾಗ ತಾಳ್ಮೆ ಕಟ್ಟೆ ಒಡೆಯುತ್ತೆ. ಮೊದಲು ಹೇಳೋದು ಬೇರೆ, ಅಧಿಕಾರ ಸಿಕ್ಕ ಮೇಲೆ ಬೇರೆ ರೀತಿ ಅಂತ ಹೇಳಿದ್ರೆ ಅದು ಎಂಥವ್ರಿಗೂ ಕೂಡ ಬೇಜಾರಾಗುತ್ತೆ ಅನ್ನುವಂಥ ಒಂದು ಧಾಟಿಯಲ್ಲಿ ಮಾತನಾಡಿದ್ರು. ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮಾತನ್ನ ಕೇಳೋದಿಲ್ಲ, ಮಾಡಬೇಕಾದ್ರೆ ಒಂದು ಹೇಳ್ತಾರೆ, ನಡೆದುಕೊಳ್ಳೋದು ಬೇರೆ ರೀತಿ. ನಾವು ಕೂಡ ನಮ್ಮ ಕ್ಷೇತ್ರದಲ್ಲಿ ಇದನ್ನೇ ಅನುಭವಿಸ್ತಾ ಇದ್ದೀವಿ. ಪಂಚಾಯತಿ ಅಧ್ಯಕ್ಷರೇ ತಮ್ಮ ಪಟ್ಟವನ್ನು ಬಿಡೋದಿಲ್ಲ ಅಂತಾರೆ ಅನ್ನುವಂಥದ್ದನ್ನು ಇದನ್ನು ಅವರೇನು ನೇರ CM ಸಿದ್ದರಾಮಯ್ಯ ಅವರನ್ನ ಉದ್ದೇಶಿಸಿ ಮಾತನಾಡಿದ್ರ ಅಥವಾ ಯಾವುದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ಶಿವಗಂಗಾ ಬಸವರಾಜ್ ಅವರೇ ಹೇಳಬೇಕು. ಬಟ್ ಇದನ್ನೆಲ್ಲ ಹೇಳ್ತಾ ಇರೋದು ನೋಡಿದ್ರೆ ಮಾತು ಕೊಟ್ಟಿದ್ರು, ಮಾತು ಬಿಡ್ತಾ ಇಲ್ಲ, ಅಧಿಕಾರ ಬಂದ ಮೇಲೆ ಒಂದು ರೀತಿ ಮಾಡ್ತಾರೆ ಅನ್ನುವಂಥದ್ದು ಇದು ಒಂದು ರೀತಿ ಇಂಡೈರೆಕ್ಟ್ ಆಗಿ CM ಅವ್ರ ಬಗ್ಗೆನೇ ಮಾತಾಡೋದಂಗೆ ಇತ್ತು. ಲಿಮಿಟ್ ಇರ್ತದೆ ಎಲ್ಲ ವಿಷಯದಲ್ಲೂ. ಆ ಲಿಮಿಟ್ ಮೀರಿದಾಗ ಎಲ್ಲರೂ ಸಹನೇನು ಕಟ್ಟೆ ಹೊಡೆಯೋ ಸಂದರ್ಭ ಬರ್ತದೆ, ಅದನ್ನು ಹೇಳಿರಬಹುದು. ಹೌದು, ಸರಿ ಇದೆ ಅವ್ರು ಹೇಳಿರೋದು. ಈಗ ನಾವು ಸಹ ಇಲ್ಲೆಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳನ್ನು ಅನುಭವಿಸ್ತಿದ್ದೀವಿ. ಕೆಲವೊಂದೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಅವ್ರು ಏನು ಹೇಳಿದ್ರೆ ಅದು ಅಷ್ಟು ಸತ್ಯನೇ. ಯಾಕೆಂದರೆ ಅವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಯಾರು ನಾವು ರಾಜೀನಾಮೆ ಕೊಡಿಸ್ಬೇಕು ಅಂದಾಗ, ಮಾಡಬೇಕು ಅಂದಾಗ, ಕೊಡಿಸ್ಬೇಕು ಅಂದಾಗ ಮಾಡಬೇಕಾದ್ರೆ ಹೇಳೋದೇ ಬೇರೆ, ಆಮೇಲೆ ನಡ್ಕೊಳ್ಳೋದೇ ಬೇರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಮಾತು ಕೇಳಲ್ಲ ಅಂತ ಒಂದು ಅಧಿಕಾರಕ್ಕೋಸ್ಕರ ಅನ್ನೋದನ್ನ ಅವರು ಹೇಳಿದಾರೆ ಬಿಟ್ಟರೆ ಅದ್ರಲ್ಲಿ ಬೇರೆ ಅರ್ಥ ಏನಿಲ್ಲ. ಸೊ ಹಾಗೆ ಒಪ್ಪಂದದ ಬಗ್ಗೆ ಸಿದ್ದರಾಮಯ್ಯ ಅವರನ್ನೇ ಕೇಳಬೇಕು ಅಂತಲೂ ಕೂಡ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಮಾಹಿತಿಯನ್ನು ಕೊಟ್ಟರು. ಅಂದರೆ 2.5 ವರ್ಷದ ಒಪ್ಪಂದ ಆಗಿದ್ರೆ ಖಂಡಿತ ಬಿಟ್ಕೊಡ್ತಾ ಇದ್ರು. ಸಿದ್ದರಾಮಯ್ಯ ಇಲ್ಲಿವರೆಗೂ ಕೂಡ ಕೂರ್ತಾನೆ ಇರಲಿಲ್ಲ. ಪಂಚಾಯತಿ ಅಧ್ಯಕ್ಷರೇ ಕುರ್ಚಿಯನ್ನು ಬಿಟ್ಕೊಡೋದಿಲ್ಲ. ಮಾಜಿ ಸಂಸದ DK ಸುರೇಶ್ ಅವರು ಹೇಳಿರೋದು ನಿಜ ಅಂತ ಮತ್ತೊಮ್ಮೆ ಹೇಳಿದ್ರು. ಮಾತು ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ, ಮಾಧ್ಯಮದವರಿಗೆ ಗೊತ್ತಿರಬೇಕು. ಗೊತ್ತಿದ್ರೆ ಒಂದು, ಎರಡನೇದು ಈಗ ನೆನ್ನೆ ಮಾನ್ಯ ಮಾಜಿ ಸಂಸದ DK ಸುರೇಶಣ್ಣ ಹೇಳಿದಾರಲ್ಲ, ಕುರ್ಚಿ ಬಿಟ್ಕೊಡೋದು ಸುಲಭ ಅಲ್ಲ. ಯಾಕೆಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಒಂದು ಕುರ್ಚಿ ಬಿಟ್ಕೊಡೋಕೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಷ್ಟು ಸುಲಭ ಕುರ್ಚಿ ಬಿಟ್ಕೊಡೋದಿಲ್ಲ. ಆದರೆ ನನಗೇನು ಇಲ್ಲಿ ಮುಖ್ಯಮಂತ್ರಿ ವಿಷಯದಲ್ಲಿ ಹಂಗೆ ಅನಿಸಲ್ಲ. ಯಾಕೆಂದರೆ ಹಂಗೇನಾದ್ರು 2 ವರ್ಷ ಏನು ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಿ, ತಾವೆಲ್ಲ ಕೇಳ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಆ ಒಂದು ವ್ಯವಸ್ಥೆ ಏನಾದ್ರು 2 ವರ್ಷ ಆಗಿದ್ದರೆ 100ಕ್ಕೆ 100 ನನಗೆ ಗ್ಯಾರಂಟಿ ಇದೆ, ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂರ್ತಿರಲಿಲ್ಲ, 2.5 ವರ್ಷಕ್ಕೆ ಬಿಟ್ಕೊಡ್ತಾಯಿದ್ರು. ಆ ಥರನ ಆಗಿದೆ ಇಲ್ಲ ಅನ್ನೋದು ನೀವು ಮನೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರೆ ಉತ್ತಮ. ಇದಕ್ಕೆ ಮಾತು ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ, ಮಾಧ್ಯಮದವರಿಗೆ ಗೊತ್ತಿರಬೇಕು. ಗೊತ್ತಿದ್ರೆ ಒಂದು, ಎರಡನೇದು ಈಗ ನೆನ್ನೆ ಮಾನ್ಯ ಮಾಜಿ ಸಂಸದ ಇನ್ನು ಮಾತನ್ನ ಮುಂದುವರಿಸಿ ತಾಳ್ಮೆ ಮಿತಿ ಮೀರಿದಾಗ ಸಹನೆಯನ್ನ ಕಳೆದುಕೊಳ್ಳುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಕೆಲವು ಸಂದರ್ಭದಲ್ಲಿ ತಾಳ್ಮೆಗೂ ಒಂದು ಮಿತಿ ಇರುತ್ತೆ, ಕೆಲವೊಮ್ಮೆ ತಾಳಿದವನು ಬಾಳಿಯನು ಅನ್ನೋ ರೀತಿಯಲ್ಲಿ ಇರಬೇಕು. ಎರಡೂ ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿರುತ್ತೆ ಅಂತ ಹೇಳಿದ್ರು. ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆಯನ್ನು ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ತಾಳ್ಮೆಗೂ ಒಂದು ಮಿತಿ ಇರ್ತದೆ, ಆ ಮಿತಿ ಮೀರಿತು ಅಂದಾಗ ತಾಳ್ಮೆನೂ ಕೆಡ್ತದೆ. ಎರಡೂ ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅದು ನಡೀತದೆ, ಬಿಟ್ಟರೆ ಅದು ಎರಡು ಒಂದೇ ಸರಿ ಬರೋದಿಲ್ಲ. ಅಲ್ಲ ಹೇಳ್ಬಿಟ್ನಲ್ಲ ಈಗ, ಅಲ್ಲ ನಾವು ತಾಳ್ಮೆ ಇಲ್ಲಿ ಇದೀವಲ್ಲ, ಇನ್ನೂ ತಾಳ್ಮೆಗಿದ್ದೀವಿ, ಇಂದು ಇದ್ದೀವಿ, ಮುಂದೂ ಇರ್ತೀವಿ. ನಮ್ಮ DK ಸಾಹೇಬ್ರ ತತ್ವ ಏನಿದೆ ಆ ತತ್ವ ನಾವು ಪಾಲಿಸ್ತಾ ಇದ್ದೀವಿ. ತಾಳ್ಮೆ ಎಲ್ಲ ವಿಷಯದಲ್ಲೂ ಹೈಕಮಾಂಡ್ ಏನು ಹೇಳುತ್ತೋ ಅದ್ರ ಥರ ನಾವು ನಡ್ಕೊಂತೀವಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH